ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ನಾವು ಬೆಳ್ಳುಳ್ಳಿ ಚೂಡ ಹೆಂಗೆ ಮಾಡ್ತೀವಿ ಅನ್ನೋದು ಇವತ್ತಿನ ನನ್ನ ವೀಡಿಯೋ ನೋಡ್ರಿ. ನಾವು ಇಷ್ಟು ಚುರುಮುರಿನ ಇಷ್ಟು ಸಖತ್ತಾಗಿ ಚೂಡ ಮಾಡಿಟ್ಟಿವಿ. ಅದನ್ನು ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಇವತ್ತು ನಾ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ನಾನು ಚೂಡ ಹೆಂಗೆ ಮಾಡ್ತೀನಿ ಅಂತ ಇವತ್ತು ತೋರ್ಸಾತೀನಿ. ನೋಡ್ರಿ, ನಾನು ಒಂದು ಪ್ಲೇಟ್ ಶೇಂಗಾ ತೊಗೊಂಡಿನಿ, ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ತೊಗೊಂಡಿನಿ, ಒಂದು ಪ್ಲೇಟ ಪುಟಾಣಿ ತೊಗೊಂಡಿನಿ, ಮತ್ತು ನಾನು ಚೂಡಕ್ಕೆ ಹಾಕೋಕ್ಕೆ ಉಪ್ಪು, ಅರಿಶಿನ ಪುಡಿ ಮತ್ತು ಖಾರನ ಒಂದು ಪ್ಲೇಟ್ ಒಳಗೆ ಹಾಕಿಟ್ಕೊಂಡಿನಿ. ಮತ್ತು ಚೂಡಕ್ಕೆ ಹಾಕೋದಕ್ಕೆ ನಾನು ಸಕ್ರೆನ ಮಿಕ್ಸಿ ಮಾಡಿ ಇಟ್ಕೊಂಡು ನೋಡ್ರಿ. ಇವಾಗ ನಾನು ಚೂಡಕ್ಕೆ ಹಾಕೋದಕ್ಕೆ ನೋಡ್ರಿ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಬರ್ರಿ ಇವಾಗ ಚೂಡ ಮಾಡೋಣಂತ ಒಂದು ಪುಟ್ಟಿ ಚುರುಮುರಿ ತೊಗೊಂಡಿನಿ. ಇವಾಗ ಗ್ಯಾಸ್ ಹಚ್ಚಾಕತ್ತೀನಿ ನೋಡ್ರಿ. ಅದ್ರ ಮೇಲೆ ಒಂದು ಸಣ್ಣ ಪುಟ್ಟಿ ಇಟ್ಕೊಳಕತ್ತೀನಿ. ಅದಕ್ಕೆ ನಾನಿವಾಗ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಚೂಡ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋತೀವಿ ನೋಡ್ರಿ. ಇಷ್ಟು ಎಣ್ಣೆ ಹಾಕ್ಕೊಂಡಿನಿ. ಇದು ಎಣ್ಣೆ ಕಾಯ್ದೈತ್ರಿ. ಇವಾಗ ಇದಕ್ಕೆ ತೊಗೊಂಡಿದ್ದ ಪುಟಾಣಿ ಹಾಕ್ಕೊಳತ್ತೀನಿ ರೀ. ಈ ಥರ ಎಣ್ಣೆ ಕಾಯಲ್ತನ ಬಿಟ್ಟು ಆದ್ಮೇಲೆ ಪುಟಾಣಿ ಹಾಕ್ಕೊಂಡಿನಿ. ಈಗ ಇದಕ್ಕೆ ಶೇಂಗಾ ಹಾಕ್ಕೊಳತ್ತೀನಿ. ಇವೆರಡೂ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ. ಚೂಡ ಒಳಗೆ ಮೊದಲೇ ಇವು ಹಾಕಿ ಫ್ರೈ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಮಸ್ತಾಗಿರ್ತಾವೆ ರೀ, ಶೇಂಗಾ ಮತ್ತು ಪುಟಾಣಿ. ಹಾಗಾಗಿ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿನಿ. ಇವಾಗ ಬೆಳ್ಳುಳ್ಳಿ ಹಾಕ್ಲಾತೀನಿ ಮತ್ತು ಕರಿಬೇವನ್ನ ಹಾಕಿದೆ. ಎರಡೂ ಹಾಕಿ ಇವಾಗ ಮತ್ತೆ ಚಮಚ ತೊಗೊಂಡು ತಿರುವಾಡ್ತೀನಿ. ಮೊದಲು ಶೇಂಗಾ ಮತ್ತು ಪುಟಾಣಿನ ಹಾಕಿ ಬೇಯಿಸ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆಯೊಳಗೆ ಬೇಯಿಸ್ಕೋಬೇಕು. ಇದಾದ್ಮ್ಯಾಗ ಇದಕ್ಕೆ ನಾನು ತೊಗೊಂಡಿದ್ದು ಉಪ್ಪು ಮತ್ತು ಖಾರ, ಅರಿಶಿನ ಪುಡಿನ ಹಾಕೋತೀನಿ ನೋಡ್ರಿ. ಇವಾಗ ಇದನ್ನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ತಿರುವಾಡ್ತೀನಿ. ಜಾಸ್ತಿ ಬಿಟ್ಟರೆ ಖಾರ ಕಪ್ಪಾಗಿ ಚೂಡ ಕಲರ್ ಮತ್ತು ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಖಾರ ಮತ್ತು ಉಪ್ಪು ಹಾಕಿ ತಿರುವಾಡಿ ಬೇಯಿಸ್ಕೋತೀನಿ. ಮತ್ತು ತಿರುವಾಡದೆ ಹಾಗೆ ಬಿಟ್ಟರೆ ತಳ ಹಿಡಿತೈತಿ ಖಾರ ನೋಡ್ರಿ. ಈ ಥರ ಆಗೈತಿ. ಇಷ್ಟು ಸಿಂಪಲ್ಲಾಗಿ ನಾನು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಚೂಡ ರೆಸಿಪಿನ ಶೇರ್ ಮಾಡತ್ತೀನಿ. ಇವಾಗ ಬರ್ರಿ ಇದನ್ನು ತಗೊಂಡು ಚುರುಮುರಿ ತೊಗೊಂಡಿದ್ದು ಬುಟ್ಟಿ ಒಳಗೆ ಹಾಕ್ಕೊಳತ್ತೀನಿ. ಇಷ್ಟೇ ಪಾಣೆ ಹೊಡ್ಕೊಳ್ಳೋದ್ರಿ. ಇವಾಗ ಅಷ್ಟೂ ಇದಕ್ಕೆ ಹಾಕಿ ಇವಾಗ ಚುರುಮುರಿನ ಈ ಥರ ಕಲಿಸ್ಕೊಳತ್ತೀನಿ ನೋಡ್ರಿ. ಇಷ್ಟು ನೀಟಾಗಿ ಕಲಿಸ್ಕೊಂಡ್ರೆ ಬೆಳ್ಳುಳ್ಳಿ ಚೂಡ ರೆಡಿ ಆಗುತ್ತೆ ನೋಡ್ರಿ. ಈ ಥರ ಎಣ್ಣೆ ಎಲ್ಲ ಚುರುಮುರಿ ಹತ್ತಬೇಕು, ಆ ಥರ ನೀಟಾಗಿ ಕಲಿಸ್ಕೊತೀನಿ ನೋಡ್ರಿ. ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಮಾಡುವಂಥ ಎಲ್ಲ ಅಡುಗೆಗಳನ್ನು ಈ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ವೀಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಅಡುಗೆಗಳು ಮಾಡ್ತಿರ್ತಾರೆ ಅಷ್ಟು ಎಲ್ಲ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ನೋಡ್ರಿ. ಈ ಥರ ನೀಟಾಗಿ ಕೈಲೇ ಕಲಿಸ್ಕೋಬೇಕು, ಅಂದ್ರೆ ಚುರುಮುರಿಗೆ ಎಣ್ಣೆ ಹತ್ತುತ್ತೆ, ಮಸ್ತಾಗಿ ಬರ್ತೈತ್ರಿ. ಉಪ್ಪು ಖಾರ ಎಲ್ಲ ಚುರುಮುರಿಗೆ ಹತ್ತಿದ್ದು ಅಂದ್ರೆ ಚೂಡ ಮಸ್ತಾಗಿ ಬರ್ತಾವೆ. ಮತ್ತು ನಾನು ಇದಕ್ಕೆ ಕಲರ್ ಮೆಣಸಿಕಾಯಿ ಹಾಕ್ಕೊಂಡು ಖಾರ ಹಾಕ್ಕೊಂಡಿನಿ. ಹಾಗಾಗಿ ಮಸ್ತಾಗೆ ಬಂದಿರ್ತಾವೆ ಚೂಡ ನೋಡ್ರಿ. ಈಗ ಇವೆಲ್ಲ ಕಲರ್ ಎಣ್ಣೆ ಹತ್ತೈತ್ರಿ ಚುರುಮುರಿಗೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ತಿರುವಾಡಿ ಎಲ್ಲವೂ ಹತ್ತಿದಾದ್ಮ್ಯಾಗ ನಾನೇನು ಅಗಳೆ ಮಿಕ್ಸರ್ಗೆ ಹಾಕಿ ಸಕ್ಕರೆನ ಇಟ್ಕೊಂಡಿನಿ ಅದನ್ನು ಹಾಕೋತೀನಿ ರೀ ನೋಡ್ರಿ. ಈ ಥರ ತಿರುವಾಡಕತ್ತೀನಿ ನೋಡ್ರಿ ಯಾವ ರೀತಿ ಆಗ್ಯಾವ ಚೂಡ. ಇದಕ್ಕೆ ಇವಾಗ ಹಾಕೊಂಡಂತ ಬರ್ರಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದ ಇದು ಹಾಕೋತೀನಿ ರೀ ನಾನು ಸಕ್ಕರೆನ. ಈ ಥರ ಆಗ್ಯಾವ ನೋಡ್ರಿ. ಇವಾಗ ಹಾಕ್ಕೊಳಕತ್ತೀನಿ. ಅಷ್ಟೂ ಈ ಥರ ಮ್ಯಾಲೆಲ್ಲ ಹಾಕ್ಕೊಂಡು ಇದನ್ನು ಕೈಯಿಂದನೇ ತಿರುವಾಡಿದ್ರೆ ಎಲ್ಲದಕ್ಕೂ ಸಕ್ಕರೆ ಹತ್ತಿ ಚೂಡ ಮಸ್ತ್ ಟೇಸ್ಟಾಗಿ ಬರ್ತಾವೆ. ಈ ಥರ ನೀವು ಒಂದು ಸತ ಮನೆಯೊಳಗೆ ಟ್ರೈ ಮಾಡಿರಿ. ಮಸ್ತಾಗಿ ಬಂದು ಅಂದ್ರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ನೋಡ್ರಿ. ಈ ಥರ ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಚೂಡ ಮಸ್ತಾಗಿ ಬರ್ತಾವೆ. ನಾವು ಹಳ್ಳಿ ಕಡೆ ಈ ಥರ ಮಾಡಿ ಒಂದು ಸತಿನೇ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡೆ ಅಂದರೆ ವಾರಗಟ್ಟಲೆ ತಿನ್ಬೋದು. ಅವಾಗವಾಗ ಈ ಥರ ಮಾಡ್ತಿರ್ತೀವಿ ನಾವು ನೋಡ್ರಿ. ಮಸ್ತಾಗೆ ಬಂದವು ಚೂಡ ನೋಡ್ರಿ ಯಾವ ರೀತಿ ಕಾಣತ್ತಾವೆ. ಕಲರ್ ಅದೆಲ್ಲ ಮಸ್ತಾಗೆ ಬಂದವು. ಶೇಂಗಾ ಪುಟಾಣಿ ಅಂತೂ ಮಸ್ತಾಗಿ ಕಾಣಿಸ್ಲಾಗತ್ತವು ನೋಡ್ರಿ. ಯಾವ ರೀತಿ ಕಲರ್ ಆಗ್ಯಾವು ಚೂಡ ಮಸ್ತಾಗೆ ಬಂದವ್ರಿ ಬೆಳ್ಳುಳ್ಳಿ ಚೂಡ. ನೀವು ಒಂದು ಸತಿ ಟ್ರೈ ಮಾಡಿರಿ. ಇದ್ರ ಜೊತೆ ಕಾಂಬಿನೇಷನ್ ಬಜ್ಜಿ ಇದ್ರೆ ಮಸ್ತಾಗಿರ್ತಾವೆ ನೋಡ್ರಿ. ಪುಟಾಣಿ ಶೇಂಗಾ ಮತ್ತು ಚೂಡ ಕಲರೆಲ್ಲ ಎಷ್ಟು ಮಸ್ತಾಗ್ಯಾವು ನೋಡ್ರಿ. ಎಷ್ಟು ಮಸ್ತಾಗೈತಿ ಚೂಡ. ಇಷ್ಟೊತ್ತನ
ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಅಡುಗೆ ಚಾನಲ್ನ ಸಪೋರ್ಟ್ ಮಾಡಿರಿ, ಇನ್ನಷ್ಟು ಬೆಳೆಸ್ರಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ.